ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ AFM ಫಸ್ಟ್ ಚಾಪ್ಟರ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸಲ್ಲಿ ನೆಟ್ ಇನ್ಕಮ್ ಅಪ್ರೋಚನ್ನು ನೋಡೋಣ. ಸೊ ನೆಟ್ ಇನ್ಕಮ್ ಅಪ್ರೋಚ್ ಅಂದರೆ ಏನಂದರೆ ದ ಎಸೆನ್ಸ್ ಆಫ್ ದ ನೆಟ್ ಇನ್ಕಮ್ ಅಪ್ರೋಚ್ ಈಸ್ ದಟ್ ದ ಫರ್ಮ್ ಕ್ಯಾನ್ ಇನ್ಕ್ರೀಸ್ ಇಟ್ಸ್ ವ್ಯಾಲ್ಯೂ ಆರ್ ಲೋವರ್ ದ ಓವರ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬೈ ಇನ್ಕ್ರೀಸಿಂಗ್ ದ ಪ್ರಪೋರ್ಷನ್ ಆಫ್ ದ ಡೆಟ್ ಇನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿದ್ದಾರೆ. ಸೊ ಏನಂತಂದರೆ ಕಂಪನಿ ಕ್ಯಾನ್ ಇನ್ಕ್ರೀಸ್ ದ ವ್ಯಾಲ್ಯೂ ಆರ್ ಲೋವರ್ ದ ಓವರಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಇಲ್ಲಿ ಏನಂತಂದರೆ ಡೆಟ್ ಇನ್ಕ್ರೀಸ್ ಆದಷ್ಟು, ಡಿಬೆಂಚರ್ ಇನ್ಕ್ರೀಸ್ ಆದಷ್ಟು ಓವರಲ್ ಕ್ಯಾಪಿಟಲ್ ಸ್ಟ್ರಕ್ಚರು ಡಿಕ್ರೀಸ್ ಆಗುತ್ತೆ ಅಥವಾ ಲೋವರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಯಾವ ರೀತಿ ಫಾರ್ಮುಲಾನ ಯೂಸ್ ಮಾಡ್ತೀವಿ ಅಂತ ಅಂದರೆ V = S+D. ಸೊ ವೇರ್ V ಅಂತ ಅಂದರೆ ವ್ಯಾಲ್ಯೂ ಆಫ್ ದ ಫರ್ಮ್, ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಿದೆ ಅಂತ, S ಅಂತ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಆ್ಯಂಡ್ ಡಿ ಬಂದು ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ ಆರ್ ಡಿಬೆಂಚರ್. ಆ್ಯಂಡ್ ಇಲ್ಲಿ ಎಸ್ನ ಫೈಂಡ್ ಔಟ್ ಮಾಡೋಕ್ಕೆ ಅಗೈನ್ ಒಂದು ಫಾರ್ಮುಲಾ ಇದೆ. ಏನಂತಂದರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್. ಸೊ ಇದು ಎಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಸೊ ಈ ಒಂದು ಫಾರ್ಮುಲಾದಿಂದ ನಾವು ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ ಈ ಒಂದು ಮೆಥಡಲ್ಲಿ. ಸೊ ಪ್ರಾಬ್ಲಮ್ನ ನೋಡೋಣ. ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ಅಂದರೆ ಎ ಕಂಪನೀಸ್ ಎಕ್ಸ್ಪೆಕ್ಟೆಡ್ ಆ್ಯನ್ಯುಯಲ್ ನೆಟ್ ಆಪ್ರೇಟಿಂಗ್ ಇನ್ಕಮ್ ದಟ್ ಮೀನ್ಸ್ EBIT ಈಸ್ 50,000. ಸೊ ಕಂಪನಿ ಆ್ಯನ್ಯುಯಲ್ ನೆಟ್ ಆಪ್ರೇಟಿಂಗ್ ಇನ್ಕಮ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ 50,000. ದ ಕಂಪನಿ ಹ್ಯಾಸ್ 2,10% ಡಿಬೆಂಚರ್. ದ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಆಫ್ ದ ಕಂಪನೀಸ್ ಈಸ್ 12.5%. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ಆ್ಯಂಡ್ ಸೆಕೆಂಡ್ ಏನು ಹೇಳಿದ್ದಾರೆ ಅಂದರೆ ಇಫ್ ದ ಫರ್ಮ್ ಡಿಸೈಡೆಡ್ ಟು ರೈಸ್ ದ ಅಮೌಂಟ್ ಆಫ್ ಡಿಬೆಂಚರ್ to 3 lakh, what will be the value of the firm and overall cost of capital? And third one ಏನು ಹೇಳಿದ್ದಾರೆ ಅಂದರೆ if the firm decided to decrease the amount of debenture of rupees 1 lakh, what will be the value of the firm and overall cost of capital ಅಂತ. ಸೊ ಇಲ್ಲಿ ಕಂಪನಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದೆ EBIT ಅಥವಾ ನೆಟ್ ಆಪ್ರೇಟಿಂಗ್ ಇನ್ಕಮ್ ಅಂದರೆ 50,000. ಆ್ಯಂಡ್ ಕಂಪನಿನಲ್ಲಿ ಪ್ರೆಸೆಂಟ್ ಎಷ್ಟಿದೆ ಅಂತಂದರೆ ಇಲ್ಲಿ ಫಸ್ಟು 2,10% ಡಿಬೆಂಚರ್ಸ್ ಇದೆ ಆ್ಯಂಡ್ ಕ್ಯಾಪಿಟಲೈಸೇಷನ್ ರೇಟ್ ಬಂದು 12.5% ಇದೆ. ಸೊ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ದಿಸ್ ಈಸ್ ಇನ್ ಫಸ್ಟ್ ಕೇಸ್. ಸಪೋಸ್ ಡೆಟ್ ಇಲ್ಲಿ 2 lakh ಇರೋದು 3 lakh ಇನ್ಕ್ರೀಸ್ ಆದಾಗ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಥರ್ಡ್ ಒಂದು ಏನಂತಂದರೆ ಸೊ ಇದು 2 lakh ಇರೋ ಡೆಟ್ಟು 1 lakhಗೆ ಡಿಕ್ರೀಸ್ ಆದಾಗ ಏನು ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ರೀತಿ ಪ್ರಾಬ್ಲಮ್ನ 12 ಮಾರ್ಕ್ಸ್ ಕೇಳ್ತಾರೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಒನ್ ಈಸ್ ಯಾವುದಂತಂದರೆ ಎ ಇಫ್ ದ ಡಿಬೆಂಚರ್ ಈಸ್ 2 lakh. ಸೊ ಇಲ್ಲಿ ಡಿಬೆಂಚರ್ ಎಷ್ಟಿದೆ ಅಂತಂದರೆ 2 lakh ಇದೆ. ಸೊ 2 lakh ಇದ್ದಾಗ ಯಾವ ರೀತಿ ಅಂತ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ದ ವ್ಯಾಲ್ಯೂ ಆಫ್ ದ ಫರ್ಮ್, ವ್ಯಾಲ್ಯೂ ಆಫ್ ದ ಫರ್ಮ್ಗೆ ನಾನು ಹೇಳಿದ್ದೀನಿ. ಸೊ ವ್ಯಾಲ್ಯೂ ಆಫ್ ದ ಫರ್ಮ್ ಅಂತಂದರೆ V. ಸೊ V ಅಂತ ತಗೊಳ್ಳಿ. ಸೊ ಇಲ್ಲಿ ಟೋಟಲ್ ನೆಟ್ ಇನ್ಕಮ್ ಎಷ್ಟಿದೆ 50,000. ಅದರಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡಿ. ಲೆಸ್ ಇಂಟ್ರೆಸ್ಟ್ 2 lakhಗೆ 10% ಅಂತಂದರೆ 20,000 ಆಗುತ್ತೆ. 20,000ನ ಲೆಸ್ ಮಾಡಿದ್ರೆ ಅರ್ನಿಂಗ್ ಅವೈಲಬಲ್ಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ 30,000 ಇದೆ. ಆ್ಯಂಡ್ ಇದು ಕ್ಯಾಪಿಟಲೈಸೇಷನ್ ರೇಟು. ಸೊ ಇದು ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟಿದೆ ಅಂತಂದರೆ 12.5% ಇದೆ. ಸೊ ಇಲ್ಲಿ ಎಷ್ಟಂತಂದರೆ ಟೋಟಲ್ ನೆಟ್ ಇನ್ಕಮು 50,000. ಅದರಲ್ಲಿ 2 lakhಗೆ 10% ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 20,000. ಸೊ 50,000ಇಂದ 20,000ನ ಲೆಸ್ ಮಾಡಿದ್ರೆ ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಉಳ್ಕೊಳ್ಳುತ್ತೆ, ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು 30,000 ಇದೆ. ಅದರಲ್ಲಿ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟಿದೆ ಅಂದರೆ 12.5. ಸೊ ಇವಾಗ ನಮಗೆ ವಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಗೊತ್ತಾಗಬೇಕು ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ ಗೊತ್ತಾಗಬೇಕು. ಸೊ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸು ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್, ಈಕ್ವಿಟಿ ಆ್ಯಂಡ್ ಡೆಟ್ ಎರಡನ್ನೂ ಗೊತ್ತಾಗಬೇಕು. ಸೊ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಎಸ್, ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲೈಸೇಷನ್ ರೇಟ್ ತೊಗೊಳ್ಳಿ. ಸೊ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ 30,000 ಇದೆ. ಕ್ಯಾಪಿಟಲೈಸೇಷನ್ ರೇಟ್ ಬಂದು 12.5% ಇದೆ. ಅದು ಪರ್ಸೆಂಟೇಜಲ್ಲಿರೋದು 12.5 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ 0.125 ಬರುತ್ತೆ. ನಾವು ಈಗ 30,000 ಡಿವೈಡೆಡ್ ಬೈ 0.125 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 2,40,000 ಬರುತ್ತೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟಿದೆ ಅಂತಂದರೆ 2,40,000. ಇವಾಗ ನೆಕ್ಸ್ಟು ಏನಂದರೆ
ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾವು ವಿನ ಕ್ಯಾಲ್ಕುಲೇಟ್ ಮಾಡಬೇಕು. ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟಿದೆ ಅಂದರೆ 2,40,000 ಇದೆ. ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ ಎಷ್ಟಿದೆ ಅಂತಂದರೆ 2 ಲ್ಯಾಕ್ ಇದೆ. ಆ್ಯಸ್ ಇಟ್ ಈಸ್ 2 ಲ್ಯಾಕ್ ಬರ್ಕೊಳ್ಳಿ. ನಾವು ಇದು ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಬಂದು ಎಸ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ ಬಂದು ಡಿ. ಸೊ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಿದೆ ಅಂತಂದರೆ ಟೋಟಲು 2,40,000 ಪ್ಲಸ್ 2 ಲ್ಯಾಕ್ ಮಾಡಿದ್ರೆ 4,40,000. ನಾವು ಈಗ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ಗೆ ಏನು ಅಂತಂದರೆ ನೆಟ್ ಇನ್ಕಮ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಫರ್ಮ್ ಇಂಟು 100. ಸೊ ಇಲ್ಲಿ ನೆಟ್ ಇನ್ಕಮ್ ಎಷ್ಟಿದೆ ಅಂತ ಹೇಳಿದರೆ ನಮಗೆ ಪ್ರಾಬ್ಲಮಲ್ಲಿ 50,000 ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಿದೆ 4,40,000 ಇಂಟು 100 ಮಾಡಿದ್ರೆ ನಮಗೆ ಟೋಟಲ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಅಂತಂದರೆ 11.36 ಸಿಗುತ್ತೆ. ಸೊ ಇಲ್ಲಿ ಏನಂತಂದರೆ ಫಸ್ಟು ನಾವು ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ಸೊ ಅದಕ್ಕೆ ಫಾರ್ಮುಲಾ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲೈಸೇಷನ್ ರೇಟ್ ಮಾಡಿದ್ರೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಸಿಗುತ್ತೆ. ಸೊ ನಾವು ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಮತ್ತು ಡಿಬೆಂಚರ್ ಎರಡೂ ಆ್ಯಡ್ ಮಾಡಿದ್ರೆ ಸೊ ಕಂಪನಿನಲ್ಲಿ ಟೋಟಲ್ ಶೇರ್ಸ್ ಮತ್ತು ಡಿಬೆಂಚರ್ಸ್ ಎಷ್ಟು ಇದೆ ಅಂತ ಎರಡೂ ಆ್ಯಡ್ ಮಾಡಿದ್ರೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ 4,40,000. ಅದಾದಮೇಲೆ ನೆಕ್ಸ್ಟು ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ದಟ್ ಫಾರ್ಮುಲಾ ನೆಟ್ ಇನ್ಕಮ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಫರ್ಮ್ ಇಂಟು 100. ಸೊ ನೆಟ್ ಇನ್ಕಮ್ ಎಷ್ಟಿದೆ 50,000 ಇದೆ. ಆ್ಯಂಡ್ ವ್ಯಾಲ್ಯೂ ಆಫ್ ದ ಫರ್ಮ್ ಬಂದು 4,40,000 ಇಂಟು 100 ಮಾಡಿದ್ರೆ ನಮಗೆ 11.36 ಇಸ್ ದ ಆನ್ಸರ್. ಸೊ ಸೆಕೆಂಡ್ ಕೇಸ್ ಏನಿದೆ ಅಂತ ಅಂದರೆ ಇಲ್ಲಿ ಬಿ, ಇಫ್ ದ ಫರ್ಮ್ ಈಸ್ ಡಿಸೈಡೆಡ್ ಟು ರೈಸ್ ದ ಅಮೌಂಟ್ ಆಫ್ ಡಿಬೆಂಚರ್ ಟು 3 ಲ್ಯಾಕ್, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಫರ್ಮ್ ಆ್ಯಂಡ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ಸೊ ಸೆಕೆಂಡ್ ಬಂತು ಬಿ, ಇಫ್ ದ ಡಿಬೆಂಚರ್ ಡೆಟ್ ಈಸ್ ರೈಸ್ ಟು 3 ಲ್ಯಾಕ್. ಸೊ ಇಲ್ಲಿ ಡಿಬೆಂಚರ್ ಎಷ್ಟಿತ್ತು ಅಂದರೆ 2 ಲ್ಯಾಕ್ ಇತ್ತು. ಅದೇ 3 ಲ್ಯಾಕ್ ಆದಾಗ ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಕ್ಯಾಲ್ಕುಲೇಷನ್ ಆಫ್ ದ ವ್ಯಾಲ್ಯೂ ಆಫ್ ಫರ್ಮ್ ಅಂತ ತೊಗೊಳ್ಳಿ. ಆ್ಯಂಡ್ ನೆಟ್ ಇನ್ಕಮ್ ಸೇಮ್ ಇರುತ್ತೆ 50,000. ಇಲ್ಲಿ ಇಂಟ್ರೆಸ್ಟ್ ಮಾತ್ರ ಚೇಂಜ್ ಆಗುತ್ತೆ. ಲೆಸ್ ಇಂಟ್ರೆಸ್ಟ್ 3 ಲ್ಯಾಕ್ಗೆ 10% ಅಂತಂದರೆ 30,000 ಇಂಟ್ರೆಸ್ಟ್ನ ಲೆಸ್ ಮಾಡಿದ್ರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು 20,000. ನಾವು ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟಿದೆ ಅಂದರೆ 12.5 ಇದೆ. ಸೇಮ್ ಈಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ 20,000 ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ 20,000 ಇದೆ. ಸೊ ಸೇಮ್ ಫಾರ್ಮುಲಾ 20,000 ಡಿವೈಡೆಡ್ ಬೈ 0.125 ಮಾಡಿದ್ರೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟು ಸಿಗುತ್ತೆ ಅಂದರೆ 1,60,000. ನಾವು ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್. ಸೊ ಈಗ ಡಿಬೆಂಚರ್ 2 ಲ್ಯಾಕ್ ಇರೋದು 3 ಲ್ಯಾಕ್ಗೆ ರೈಸ್ ಆಗಿದೆ ಅಂತಂದರೆ ಇವನ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 3 ಲ್ಯಾಕ್ ಇದೆ. ಸೊ ಡಿಬೆಂಚರು 3 ಲ್ಯಾಕ್ ಇದೆ. ಟೋಟಲ್ 3 ಲ್ಯಾಕ್ನ ಆ್ಯಡ್ ಮಾಡಿದ್ರೆ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟು ಸಿಗುತ್ತೆ ಅಂದರೆ ದಿಸ್ ಈಸ್ ಎಸ್, ವ್ಯಾಲ್ಯೂ ಆಫ್ ಶೇರ್ಸ್ ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್. ಸೊ ಎಷ್ಟಂತಂದರೆ 4,60,000. ನಾವು ಕ್ಯಾಲ್ಕುಲೇಷನ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಸೇಮ್ EB80 ಡಿವೈಡೆಡ್ ಬೈ ವಿ ಇಂಟು 100. ಅದರ್ವೈಸ್ ನೆಟ್ ಇನ್ಕಮ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಫರ್ಮ್ ಇಂಟು 100 ಯಾವುದಾದ್ರೂ ತೊಗೊಳ್ಳಿ ಫಾರ್ಮುಲಾ. ಸೊ ಇಲ್ಲಿ ಎಷ್ಟಂತಂದರೆ EB80 ಎಷ್ಟಿದೆ 50,000 ಇದೆ. ಆ್ಯಂಡ್ ವ್ಯಾಲ್ಯೂ ಆಫ್ ದ ಫರ್ಮ್ ಬಂದು 4,60,000 ಇಂಟು 100 ಆದಾಗ ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಬರುತ್ತೆ ಅಂದರೆ 10.86 ಬರುತ್ತೆ. ಸೊ ಈ ರೀತಿ ಇದು ಸೆಕೆಂಡ್ ಬಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ದೆನ್ ಸಿನ ನೋಡೋಣ. ಈವನ್ ಸಿನಲ್ಲಿ ಏನು ಹೇಳಿದ್ದಾರೆ ಅಂದರೆ ಇಫ್ ದ ಫರ್ಮ್ ಡಿಸೈಡೆಡ್ ಟು ಡಿಕ್ರೀಸ್ ದ ಅಮೌಂಟ್ ಆಫ್ ಡಿಬೆಂಚರ್ ಈಸ್ rupees 1 ಲ್ಯಾಕ್, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ಸೊ ಡಿಕ್ರೀಸ್ ಆದಾಗ ಅಂದರೆ 1 ಲ್ಯಾಕ್ ಇದ್ದಾಗ ಈಗ ಟೋಟಲ್ ಡಿಬೆಂಚರ್ 2 ಲ್ಯಾಕ್ ಇದ್ದಾಗ ಕ್ಯಾಲ್ಕುಲೇಟ್ ಮಾಡಿದ್ವಿ. 2 ಲ್ಯಾಕ್ ಇದ್ದಿದ್ದು 3 ಲ್ಯಾಕ್ ಇದ್ದಾಗ 3 ಲ್ಯಾಕ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ನಾವು ಇದು ಡಿಕ್ರೀಸ್ ಆಗ್ತಿದೆ 1 ಲ್ಯಾಕ್. ಸೊ ಯಾವ ರೀತಿ ಅಂತ ನೋಡೋಣ. ಇಫ್ ದ ಡಿಬೆಂಚರ್ ಡೆಟ್ ಈಸ್ ಡಿಕ್ರೀಸ್ ಟು 1 ಲ್ಯಾಕ್ ಅಂದಾಗ ಕ್ಯಾಲ್ಕುಲೇಷನ್ ಆಫ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಸೇಮ್ ನೆಟ್ ಇನ್ಕಮ್ ಎಷ್ಟಿದೆ 50,000 ಲೆಸ್ ಇಂಟ್ರೆಸ್ಟ್ 1 ಲ್ಯಾಕ್ಗೆ 10% ಅಂತಂದರೆ 10,000. ಆಗ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಉಳ್ಕೊಳ್ಳುತ್ತೆ ಅಂದರೆ 40,000. ಸೊ ಈಗ ನೆಕ್ಸ್ಟು ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಸೇಮ್ ಇರುತ್ತೆ 12.5%. ನಾವು ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. 40,000 ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲೈಸೇಷನ್ ರೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 3,20,000 ಇಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ನೆಕ್ಸ್ಟು ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ ಎಷ್ಟಿರುತ್ತೆ 1 ಲ್ಯಾಕ್ ಇದೆ. ಸೊ 1 ಲ್ಯಾಕ್ನ ಆ್ಯಡ್ ಮಾಡಿದಾಗ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಾಗುತ್ತೆ ಅಂದರೆ ಟೋಟಲ್ 4,20,000 ಆಗುತ್ತೆ. ಸೊ ವಿ ಈಸ್ ಈಕ್ವಲ್ ಟು ಎಸ್ ಪ್ಲಸ್ ಡಿ ಮಾಡಿದಾಗ ಎಷ್ಟಾಗುತ್ತೆ 4,20,000 ಆಗುತ್ತೆ. ನಾವು ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡೋಣ. EB80 ಅಂತಾದರೂ ತೊಗೊಳ್ಳಿ. ಅದರ್ವೈಸ್ ನೆಟ್ ಇನ್ಕಮ್
ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಫರ್ಮ್ ಇಂಟು 100 ಅಂತಾದರೂ ತೊಗೊಳ್ಳಿ. ಸೊ EBIT ಎಷ್ಟಿರುತ್ತೆ? ಸೇಮ್ 50,000 ಇದೆ. ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ 4,20,000 ಇಂಟು 100 ಮಾಡಿದಾಗ ನಮಗೆ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ 11.90 ಬರುತ್ತೆ. ಸೊ ನಾವು ಇಲ್ಲಿ ನೆಟ್ ಇನ್ಕಮ್ ಅಪ್ರೋಚಲ್ಲಿ ಏನಂತ ಹೇಳಿದ್ವಿ ಅಂದರೆ, ಡೆಟ್ ಇನ್ಕ್ರೀಸ್ ಆದಷ್ಟು ಓವರಾಲ್ ಕ್ಯಾಪಿಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ಲು ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ಅದು ಯಾವ ರೀತಿ ಅಂತಂದರೆ, ಸೊ ವೆನ್ ದ ಡಿಬೆಂಚರ್ ಈಸ್ 2 lakh ಇದ್ದಾಗ ವಾಟ್ ಈಸ್ ದ ಕ್ಯಾಪಿಟಲೈಸೇಷನ್ ರೇಟ್ ಅಂತ ಅಂದರೆ 11.36 ಬಂದಿದೆ. ಸೊ ಅದೇ ಡೆಟ್ಟು 3 lakh ಇನ್ಕ್ರೀಸ್ ಆದಾಗ ಎಷ್ಟು ಬಂದಿದೆ ನೋಡಿ, 10.86. ಆ್ಯಂಡ್ ಡೆಟ್ಟು 1 lakh ಇದ್ದಾಗ, ಸೊ ಏನಂತಂದರೆ ಡಿಬೆಂಚರು ಡಿಕ್ರೀಸ್ ಆದಷ್ಟು ಕೂಡ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲು ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಡಿಬೆಂಚರ್ ನೋಡಿ 1 lakh ಇದ್ದಾಗ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ 11.90. ಸೊ ಇಲ್ಲಿ ನೋಡಿ 1 lakh ಇದ್ದಾಗ 11.90 ಬಂದಿದೆ, 2 lakh ಇದ್ದಾಗ 11.36 ಬಂದಿದೆ. ಆ್ಯಂಡ್ ವೆನ್ ಡೆಟ್ ಈಸ್ 3 lakh ಅಂದಾಗ 10.86 ಬಂದಿದೆ. ಸೊ ಈ ರೀತಿಯಾಗಿ ನಾವು ನೆಟ್ ಇನ್ಕಮ್ ಅಪ್ರೋಚ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದಕ್ಕೆ ಒಂದು ಕಮೆಂಟನ್ನು ಮಾಡಬೇಕು. ಯಾವ ರೀತಿ ಅಂದರೆ, ದಸ್ ಇಟ್ ಈಸ್ ಎವಿಡೆಂಟ್ ದಟ್ ವಿತ್ ದ ಇನ್ಕ್ರೀಸ್ ಇನ್ ಡೆಟ್ ಫ್ರಮ್ ದ 2 lakh to 3 lakh the value is increased and the overall cost of capital has decreased. ಕಂಪನಿ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಬಟ್ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಡಿಕ್ರೀಸ್ ಆಗಿದೆ. ಸಿಮಿಲರ್ಲಿ ವಿತ್ ದ ಡಿಕ್ರೀಸ್ ಆಫ್ ದ ಡೆಟ್ rupees 2 lakh to 1 lakh the value of the firm decrease and overall cost of capital has increased. ಸೊ ಈ ಒಂದು ಮೆಥಡನ್ನು ನಾವು ನೆಟ್ ಇನ್ಕಮ್ ಅಪ್ರೋಚ್ ಅಂತ ಕರಿತೀವಿ. ಸೊ ಡೆಟ್ ಇನ್ಕ್ರೀಸ್ ಆದಾಗ ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ಕ್ರೀಸ್ ಆಗುತ್ತೆ, ಬಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ಲೈಕ್ ವಾಯ್ಸ್ ವರ್ಸ. ಆ್ಯಂಡ್ ಈ ಥರ ಒಂದು ಮೆಥಡನ್ನು 12 ಮಾರ್ಕ್ಸ್ಗೆ ಕೇಳ್ತಾರೆ. ಆ್ಯಂಡ್ ಇದರಲ್ಲೇ ಈ ವಿಡಿಯೋದಲ್ಲೇ ಇನ್ನೊಂದು ಪ್ರಾಬ್ಲಮ್ನು ನೋಡೋಣ. Yes, here is the another problem, same method, net income approach method. So consider two firms X and Y which are identical in all respects except the degree of leverage employed by them. The following is the financial data for these two firms. So firm X and firm Y ಕೊಟ್ಟಿದ್ದಾರೆ. Net operating income, that means EBIT for both firm ಎಷ್ಟಿದೆ ಅಂತಂದರೆ 2 lakh and 2 lakh ಇದೆ. 10% ಡಿಬೆಂಚರ್ ಬಂದು ಫಾರ್ಮ್ ಎಕ್ಸ್ಗೆ ಇಲ್ಲ ಆ್ಯಂಡ್ ವೈಗೆ 50,000 ಇದೆ. ಕಾಸ್ಟ್ ಆಫ್ ಈಕ್ವಿಟಿ ಬಂದು 12% ಇದೆ. ಸೊ ಇದರ ಮೇಲೆ ನಾವೇನಂತಂದರೆ, ಈ ಕಂಪನಿನಲ್ಲಿ ಕ್ಯಾಲ್ಕುಲೇಟ್ ದ ಓವರಾಲ್ ಆಫ್ ದ ಫರ್ಮ್ಸ್ ಆ್ಯಂಡ್ ಓವರಾಲ್ ವ್ಯಾಲ್ಯೂ ಆಫ್ ದ ಫರ್ಮ್ಸ್ ಆ್ಯಂಡ್ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎರಡು ಫರ್ಮ್ ಕೊಟ್ಟಿದ್ದಾರೆ, ಒಂದು ಎಕ್ಸ್ ಆ್ಯಂಡ್ ವೈ. ಅದರಲ್ಲಿ ನೆಟ್ ಆಪ್ರೇಟಿಂಗ್ ಇನ್ಕಮ್ ಕೊಟ್ಟಿದ್ದಾರೆ ಮತ್ತು ಡಿಬೆಂಚರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಕಾಸ್ಟ್ ಆಫ್ ಈಕ್ವಿಟಿ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನಾವೇನಂತಂದರೆ ವ್ಯಾಲ್ಯೂ ಆಫ್ ದ ಫರ್ಮ್ ಮತ್ತು ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಫಸ್ಟು ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ದ ಫರ್ಮ್ ಎಕ್ಸ್. ಸೊ ಇದರಲ್ಲಿ ನೋಡಿ ನೆಟ್ ಇನ್ಕಮ್ ಎಷ್ಟಿದೆ ಅಂತಂದರೆ 2 lakh. ಸೊ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಝೀರೋ. ಏನಂತಂದರೆ ಇಲ್ಲಿ ಇಂಟ್ರೆಸ್ಟು ನಿಲ್ ಅಂತ ಕೊಟ್ಟಿದ್ದಾರೆ, ಝೀರೋ. ಆಗ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂತಂದರೆ 2 lakh ಇರುತ್ತೆ. ಸೊ 2 lakh ಇಂಟ್ರೆಸ್ಟನ್ನು ಇಲ್ಲಿ ಝೀರೋ ಇದೆ ಅಂತಂದರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂತಂದರೆ 2 lakh ಇರುತ್ತೆ. ನಾವು ಕ್ಯಾಪಿಟಲೈಸೇಷನ್ ರೇಟ್ ಈಸ್ 12% ಆ್ಯಸ್ ಇಟ್ ಈಸ್ ಇದೆ. ಇವಾಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ನ ಕ್ಯಾಲ್ಕುಲೇಟ್ ಮಾಡೋಣ. 2 lakh ಡಿವೈಡೆಡ್ ಬೈ 0.12, 12% ಅಂತಂದರೆ 12 ಡಿವೈಡೆಡ್ ಬೈ 100 ಮಾಡಿ. ಸೊ ಏನಂತಂದರೆ 12 ಡಿವೈಡೆಡ್ ಬೈ 100 ಮಾಡಿ ನ್ಯೂಮರಿಕಲ್ಗೆ ಕನ್ವರ್ಟ್ ಆಗುತ್ತೆ 0.12. ಸೊ ಈಗ 2 lakh ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 16,66,667 ಬರುತ್ತೆ. ಸೊ ಇಲ್ಲಿ 6 ಇದೆ, 1 ಡಿಜಿಟ್ಸ್ನ ಆ್ಯಡ್ ಮಾಡಿದ್ದೀನಿ. 16,66,667 ಬರುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ದ ಶೇರ್. ಅಂದರೆ ಇಲ್ಲಿ ವ್ಯಾಲ್ಯೂ ಆಫ್ ದ ಈಕ್ವಿಟಿ ಆರ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಎಷ್ಟಿದೆ ಅಂದರೆ 16,66,667 ಇದೆ. ಈಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ ಯಾವುದೇ ಇಲ್ಲ, ಝೀರೋ ಇದೆ. ಹಾಗಾಗಿ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಿದೆ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಬರುತ್ತೆ, 16,66,667. ನಾವು ಕ್ಯಾಲ್ಕುಲೇಟ್ ದ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂತಂದರೆ, ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫಾರ್ಮುಲಾ ಏನಂತಂದರೆ ನೆಟ್ ಇನ್ಕಮ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಫರ್ಮ್ ಇಂಟು 100
ಅದರ್ವೈಸ್ EBIT ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಫರ್ಮ್ ಇಂಟು 100. ಸೊ ಇಲ್ಲಿ EBIT ಎಷ್ಟಿದೆ ಅಂತಂದರೆ 2 ಲ್ಯಾಕ್ ಕೊಟ್ಟಿದ್ದಾರೆ. 2 ಲ್ಯಾಕ್ನ ತೊಗೊಳ್ಳಿ, ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಫರ್ಮ್ 16,66,667 ಇಂಟು 100 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂದರೆ 12% ಬರುತ್ತೆ. ಸೊ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡೋಣ ನೋಡಿ. 2 ಲ್ಯಾಕ್ ಡಿವೈಡೆಡ್ ಬೈ 16,66,667 ಇಂಟು 100 ಮಾಡಿದ್ರೆ ಎಷ್ಟು ಅಂತ ಅಂದರೆ 11.99 ಇದೆ. ಸೊ ರೌಂಡ್ ಫಿಗರ್ 12% ಮಾಡ್ಕೊಂಡಿದೆ. ಸೊ ಇದು ಬಂದು ವ್ಯಾಲ್ಯೂ ಆಫ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಎಕ್ಸಿಗಾಯಿತು. ಆ್ಯಂಡ್ ಈಗ ವೈಗೆ ಕ್ಯಾಲ್ಕುಲೇಟ್ ಮಾಡೋಣ. ಯಾವ ರೀತಿ ಅಂದರೆ ಸೇಮ್ ಕ್ಯಾಲ್ಕುಲೇಷನ್ ಆಫ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ವೈ ಅಂತ ತೊಗೊಳ್ಳಿ. ಸೊ ಇದರಲ್ಲಿ ನೋಡಿ ನೆಟ್ ಇನ್ಕಮ್ ಎಷ್ಟಿದೆ, 2 ಲ್ಯಾಕ್ ಇದೆ. ಸೊ ಇಲ್ಲಿ ಬಟ್ 10% ಡಿಬೆಂಚರ್ 50,000 ಅಂತ ಹೇಳಿದ್ದಾರೆ, ಲೆಸ್ ಇಂಟ್ರೆಸ್ಟ್. ಸೊ ಫರ್ಮ್ ವೈಗೆ ಮಾತ್ರ ಡಿಬೆಂಚರ್ ಇದೆ, ಡೆಟ್ ಇದೆ, ಆ್ಯಂಡ್ ಫರ್ಮ್ ಎಕ್ಸ್ಗೆ ಇರಲಿಲ್ಲ. ಸೊ ಇಲ್ಲಿ ಲೆಸ್ ಇಂಟ್ರೆಸ್ಟ್ 50,000 ಮೇಲೆ 10% ತೊಗೊಂಡ್ರೆ ಎಷ್ಟಾಗುತ್ತೆ ಅಂದರೆ 5,000 ಆಗುತ್ತೆ. ಅರ್ನಿಂಗ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ, ಇಲ್ಲಿ 1,95,000 ಇದೆ. ಆ್ಯಂಡ್ ಕಾಸ್ಟ್ ಆಫ್ ಕ್ಯಾಪಿಟಲೈಸೇಷನ್ ರೇಟ್ ಇಸ್ 12%. 1,95,000 ಡಿವೈಡೆಡ್ ಬೈ 12% ಮಾಡಿದ್ರೆ ನಮಗೆ 16,25,000 ಬರುತ್ತೆ. ಯಾವ ರೀತಿ ಅಂದರೆ ಸೊ ಇಲ್ಲಿ ಟೋಟಲ್ ವ್ಯಾಲ್ಯೂ ಆಫ್ ದ ಶೇರ್ ಎಷ್ಟಿದೆ ಅಂತಂದರೆ 1,95,000. ಟೋಟಲ್ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ, 1,95,000 ಡಿವೈಡೆಡ್ ಬೈ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟಿದೆ ಅಂದರೆ 0.12 ಇದೆ. ಸೊ ಅವಾಗ ಎಷ್ಟು ಬರುತ್ತೆ ಅಂದರೆ 16,25,000 ಬರುತ್ತೆ. ಆ್ಯಂಡ್ ವ್ಯಾಲ್ಯೂ ಆಫ್ ದ ಡಿಬೆಂಚರ್ ಎಷ್ಟಿದೆ, 50,000 ಇದೆ. ಸೊ ಪ್ಲಸ್ 50,000 ಮಾಡಿದ್ರೆ ನಮಗೆ 16,75,000 ಇಸ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್. ಸೊ ಎಸ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಪ್ಲಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ ಎರಡನ್ನೂ ಟೋಟಲ್ ಮಾಡಿದ್ರೆ ಇವೆರಡನ್ನೂ ಸೊ ನಮ್ಗೆ ಎಷ್ಟು ಬರುತ್ತೆ ಅಂದರೆ 16,75,000 ಬರುತ್ತೆ. ಈಗ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲಲ್ಲಿ ನೆಟ್ ಆಪ್ರೇಟಿಂಗ್ ಇನ್ಕಮ್ ಫರ್ಮ್ ವೈಗೂ ಎಷ್ಟಿದೆ ಅಂದರೆ 2 ಲ್ಯಾಕ್ ಇದೆ. ಸೊ ಇಲ್ಲಿ ಟೋಟಲ್ 2 ಲ್ಯಾಕ್ ಡಿವೈಡೆಡ್ ಬೈ 16,75,000 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಸೇಮ್ 11.94 ಬರುತ್ತೆ. ಇಲ್ಲಿ 11.94. ಸೊ ಈಗ ಎರಡು ಫಾರ್ಮ್ಗೂ ಕೂಡ ನಾವು ಓವರಾಲ್ ವ್ಯಾಲ್ಯೂ ಆಫ್ ದ ಫಾರ್ಮ್ ಆ್ಯಂಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎರಡನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಈ ಥರ ಪ್ರಾಬ್ಲಮ್ನ 4 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಯಾವುದಕ್ಕಾದ್ರೂ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದರಲ್ಲಿ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.